ಬರೆದ ಕವಿತೆ ಸಾಲು ಬೊಗಸೆ. ಆತ್ಮೀಯರೇ, ನಿಮಗೆಲ್ಲ ನಮಸ್ಕಾರ. ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾವು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅವರು ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಮತ್ಸ್ಯ ವಿಜ್ಞಾನಿ, ನಮ್ಮ ಕನ್ನಡ ನಾಡಿನವರು. ಜೊತೆಗೆ ಕನ್ನಡಕ್ಕಾಗಿ ಹಲವಾರು ಒಳ್ಳೆಯ ಕೆಲಸಗಳನ್ನ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಜೊತೆಗೆ ಈ ಒಂದು ಸಂದರ್ಶನ ಮಾಡೋದಕ್ಕೆ ನಮ್ಮ ಜೊತೆಗೆ ಪ್ರೀತಿಯ ಸಹೋದರಿ ರೂಪಾ ಸತೀಶ್ ಸಹಿತ ನಮ್ಮ ಜೊತೆ ಇದು ಮಾಡ್ತಾ ಇದ್ದಾರೆ. ನಮ್ಮ ಪಯಣದಲ್ಲಿ ನೀವು ಸಹಿತ ಸಹಪ್ರಯಾಣಿಕರಾಗಿ ಅಂತೇಳಿ ನಿಮ್ಮನ್ನು ತೋರ್ಕೊಳ್ತೀವಿ. ಬನ್ನಿ, ನಮಸ್ಕಾರ. ನಮಸ್ಕಾರ, ನಾನು ರೂಪಾ ಸತೀಶ್. ಇವತ್ತಿನ ದಿನ ನಾವು ಆಜಾದ್ ಭಾಯ್ ಜೊತೆ ಇದ್ದೀವಿ. ನನ್ನ ಪ್ರಿವಿಲೇಜ್ ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಜಾದ್ ಅವ್ರನ್ನ ನಾವು ಎಲ್ಲರೂ ತುಂಬ ಪ್ರೀತಿಯಿಂದ ಆಜಾದ್ ಭಾಯ್ ಅಂತಲೇ ಕರಿತೀವಿ. ಕುವೇತಿಂದ ಬಂದಿದ್ದಾರೆ. ನಮ್ಮೆಲ್ಲರಿಗೋಸ್ಕರ ಈ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಕೆಲವೊಂದು ಪ್ರಶ್ನೆ ಕೇಳುವಂಥ ಒಂದು ಸದಾವಕಾಶ ನನಗೆ ಬಾಲು ಸರ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಮ್ಮೆಲ್ಲರ ಮುಂದೆ ಆಜಾದ್ ಸರ್. ಆಜಾದ್ ಸರ್, ನಮಸ್ಕಾರ. ನಮಸ್ಕಾರ. ತುಂಬಾ ಫಾರ್ಮಲ್ ಆಯ್ತು. ನಮಸ್ಕಾರ. ನಮಸ್ಕಾರ. ಯಾವಾಗ ಬಂದ್ರಿ ಬೆಂಗಳೂರಿಗೆ? ನಾನು 16ನೇ ತಾರೀಕು ಬಂದೆ. ಸೊ ಈ ಸಲ ಬಂದಿದ್ದು ಎಷ್ಟು ಅವಧಿಗೆ? ಇದು ಸುಮಾರು ಒಂದು 20 ದಿನಕ್ಕೆ. 20 ದಿನಕ್ಕೆ. ಸರಿ ಸರ್. ಸೊ ಬಂದ ತಕ್ಷಣ ನೀವು ಫಸ್ಟ್ ಬೆಂಗಳೂರಿಗೆ ಬಂದ ತಕ್ಷಣ ಏನ್ ಅನ್ಸುತ್ತೆ ನಿಮ್ಗೆ? ಒಂಥರ ಮನೆಗೆ ಬಂದಾಗ ಅನ್ಸುತ್ತೆ. ಎಲ್ಲೋ ಹೋಗಿ ಮತ್ತೆ ಮನೆಗೆ ಬಂದಾಗ ಅನ್ಸುತ್ತೆ. ಓಕೆ. ನಾವ್ ಎಲ್ಲ ಇದ್ರು, ಯಾರ್ದೇ ಮನೆಯಲ್ಲಿ ಇದ್ರು ನಮ್ಮ ಮನೆಯಲ್ಲಿ ಇದ್ದ ಹಾಗೆ ನಮ್ಗೆ ಅನ್ಸೋದಿಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ದು ಒಂಥರ ಮನೆಗೆ ಬಂದ ಹಾಗೆ. ಸೊ ನಮ್ಮ ಪರಿಚಯ ಆಗಿದ್ದು ಒಂದು ಸಾಹಿತ್ಯದ ಪ್ರಪಂಚದ ಮೂಲಕನೇ. ಪದಾರ್ಥ ಚಿಂತಾಮಣಿ ಆಗಿರ್ಬೋದು, ಕನ್ನಡ ಕವಿತೆ ಕಥನ ಬಳಗ ಆಗಿರ್ಬೋದು, ಸ್ನೇಹಲೋಕದ ಒಂದು ಸ್ನೇಹದೊಂದು ವಾತಾವರಣ ಆಗಿರ್ಬೋದು. ಸೊ ಇದೆಲ್ಲದರ ಮಧ್ಯೆ ನೀವು ಒಂದು ಕವಿ ಅಂತ ನಮ್ಮೆಲ್ಲರಿಗೂ ತೋರ್ಪಡ್ದಾಗ ನಿಮ್ಗೆ ಕವಿಯಾಗಿ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು? ಇದು ನನ್ನ ಹುಟ್ಟು ಊರಿಂದ ಅಂದ್ಕೋಬಹುದು. ಯಾಕಂದ್ರೆ ಹುಟ್ಟೂರಲ್ಲಿ ಬಜ್ಜಣ್ಣನವರು ಅಂತ ಒಬ್ರು ಇದ್ರು, ರಾಜ್ಕುಮಾರ್ ಅವರ ಕಾಲದವರು. ಅವ್ರ ಜೊತೆ ಎಲ್ಲ ರಾಜೇಶ್ ಅವ್ರ ಜೊತೆ ಎಲ್ಲ ಒಡನಾಟ ಇತ್ತು. ಅವ್ರ ನಾಟಕಗಳು ತುಂಬಾ ಮಾಡ್ತಿದ್ರು. ನನಗೆ ಶಾಲಾ ಸಮಯದಿಂದಲೇ ಗುರುತಿಸಿ ನಾಟಕಗಳಲ್ಲಿ ಭಾಗವಹಿಸೋದಕ್ಕೆ ಅದನ್ನೆಲ್ಲ ಅವರು ಪ್ರೋತ್ಸಾಹ ನೀಡ್ತಿದ್ರು. ಸೊ ಹಾಗಾಗಿ ಊರಲ್ಲಿ ನಮ್ಮದು 3-4 ಕುಟುಂಬಗಳು ಅಷ್ಟೇ ಮುಸ್ಲಿಂ ಕುಟುಂಬಗಳು. ಮಿಕ್ಕ ಸುಮಾರು 200-250 ಕುಟುಂಬಗಳೆಲ್ಲ ನಮ್ಮ ಸ್ನೇಹಿತರು. ಸೊ ಹಾಗಾಗಿ ಕನ್ನಡದ ವಾತಾವರಣ ಬೆಳೆಯೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಯ್ತು. ನಿಮ್ಮ ನೆನಪಿಗೆ ಬರುವಂತ ಮೊದಲ ಕವಿತೆ ಯಾವುದು ಸರ್? ಅಂದ್ರೆ ಯಾವಾಗ ಬರೆದಿದ್ದು? ಯಾವ ಏಜ್ ಅಲ್ಲಿ? ನಾನು GKVKಯಲ್ಲಿ 1977-78 ಆಗ ಮೊದಲ ಕವಿತೆ ಬರೆದೆ. ಧರೆಯ ಅದೃಷ್ಟ ನಿರ್ದಿಷ್ಟಗೊಂಡಂತೆ ಅಂತ. ಅಂದ್ರೆ ಆಗ ಸುಮಾರು ಈ ತರದನ್ನೇ ಈ ಲೈಂಗಿಕ ಕಿರುಕುಳಗಳು, ಅತ್ಯಾಚಾರಗಳು ಅದೆಲ್ಲ ಇತ್ತು. ಅದರಲ್ಲಿ ನಾನು ಈ ದುಶ್ಯಾಸನನ ಪಾತ್ರವನ್ನ ತೆಗೆದುಕೊಂಡು, ನಾನು ಯಾವ ಕಾಲದಲ್ಲಿದ್ರೂ ಇದೊಂದು ಪಾತ್ರ ಒಂದು ಇರುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅದನ್ನು ಬರೆದಿದ್ದೆ. ಸೊ ಅದು ಮೊದಲ ಕವನ. ಅಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟೇ ಮೊದಲ ಕವನ ಆದ್ರೂ ಸಹ ಅಥವಾ ಮೊದಲ ಕವಿತೆ ಆದ್ರೂ ಸಹ ಒಂದು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟ್ ತುಂಬಾ ಸ್ಟ್ರಾಂಗ್ ಇದೆ ಸರ್. ಸೊ ಯೂಶಲಿ ನಾವೆಲ್ಲ ನಮ್ಮ ಮೊದಲ ಕವಿತೆ ಕವನ ಅಂತ ಹೇಳಿದ್ರೆ ಒಂದು ಪ್ರೇಮ ಕವಿತೆ ಆಗಿರುತ್ತೆ, ಇಲ್ಲ ಯಾವುದೋ ಒಂದು ಪರಿಸರದ ಬಗ್ಗೆ ನಾವು ಬರ್ಕೊಂಡಿರ್ತೇವೆ. ಬಟ್ ಇಂಥ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ನ ನೀವು ಒಂದು ಕವಿತೆ ಮೂಲಕ ಕೊಡ್ಬೇಕು ಅಂದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಆಗಿನ ವಾತಾವರಣ ಬಹುಶಃ ಆಗಿತ್ತು. ಸುಮಾರು ಇದೇ ವಾರ್ತೆಗಳು ಇದನ್ನೆಲ್ಲ ನೋಡಿ ಒಂಥರ ಮನಸ್ಸಿಗೆ ಒಂಥರ ಕಲ್ಕೋವಂತ ಒಂದು ವಾತಾವರಣ. ಸೊ ಹಾಗಾಗಿ ತಕ್ಷಣ ಹೊಳೆದದ್ದು ಈ ಒಂದು ವಿಷಯ. ಅದನ್ನ ಎಲ್ಲಿ ನೀವು ಪಬ್ಲಿಷ್ ಮಾಡಿಸಿದ್ರಿ? ಅಂದ್ರೆ ಅದನ್ನ ನಮ್ಮ ಅವಾಗ ಸೋಷಿಯಲ್ ಮೀಡಿಯಾ ಅಂತ ಇರ್ಲಿಲ್ಲ. ಹೌದು, GKVKಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಪತ್ರಿಕೆ ಇತ್ತು, ಗುಲ್ಮೊಹರ್ ಅಕ್ಷರಗಳಾದಾಗ ಅಂತ. ಸೊ
ಬಾಲಕೃಷ್ಣ ಅಂತ ಒಬ್ರು ಇದ್ರು. ಅವರು GKVKಯಲ್ಲಿ ಕನ್ನಡ ಅಧ್ಯಯನ ವಿಭಾಗದ ಪ್ರೊಫೆಸರ್ ಅವರು, ನನಗಿಂತ 1 ವರ್ಷ ಜೂನಿಯರ್ ಅಷ್ಟೇ. ಅವರು ಅದನ್ನ ಸಂಪಾದಿಸಿದ್ದು, ಅದರಲ್ಲಿ ಪ್ರಕಟ ಆಯ್ತು. ಪ್ರತಿಕ್ರಿಯೆ ಹೇಗಿತ್ತು ಸರ್? ಮೊದಲ ಕವಿತೆ ಅಲ್ವಾ ಸರ್? ತುಂಬಾ ಚೆನ್ನಾಗಿತ್ತು. ನಮ್ಮ ಕಾಲೇಜಿನ ನಮ್ಮ ಸ್ನೇಹಿತರೆಲ್ಲಾನು ನೀನು ಹೀಗೂ ಬರೀತೀಯ ಅನ್ನೋ ಒಂದು ಇದು ಒಂಥರ ಚೆನ್ನಾಗಿತ್ತು. ಅದು ಆ ಜಾನರ್ ಬಿಟ್ರೆ, ಅಂದ್ರೆ ಅದು ಮೊದಲ ಕವಿತೆ ಬಿಟ್ಟು ಮುಂದಿನ ಜಾನರ್ ಅಂದ್ರೆ ಪ್ರೇಮ ಕವಿತೆಗಳ ಬಗ್ಗೆ ನಿಮ್ಮ ಡೈವರ್ಷನ್ ಆಯ್ತಾ ಅಂತ? ಹಾಗೇನಿಲ್ಲ, ಅದು ವಯಸ್ಸಿನ ಓಘ ಅನ್ಬೋದು, ಆ ಥರ ಆಗಿರಬಹುದು. ಮತ್ತೆ ನನಗೆ ವಿಜ್ಞಾನದ್ದು ತುಂಬಾ ಇದಿತ್ತು. ಸೊ ಹಾಗಾಗಿ ಕಸ್ತೂರಿಯಲ್ಲಿ ಸುಮಾರು ಲೇಖನಗಳನ್ನು ಬರೆದಿದ್ದೀನಿ ವಿಜ್ಞಾನದ ಬಗ್ಗೆ. ಅದರಲ್ಲೂ ಇವರು ನಮ್ಮ ರವಿ ಬೆಳಗೆಯವರು ಇದರಲ್ಲಿ ಕಸ್ತೂರಿಯಲ್ಲಿ ಉಪಸಂಪಾದಕರಾಗಿದ್ರು. ಆ ಸಮಯದಿಂದ ನಾನು ಬರೀತಿದ್ದೆ. ನಾನು ಮಣಿಪುರದಲ್ಲಿದ್ದಾಗ ಇದೊಂದು ವಿಷಯದಲ್ಲಿ ನಾನು ತೊಡಗಿಸ್ಕೊಂಡೆ. ಯಾಕಂದ್ರೆ ಬೇರೆ ಕವನ ಕವಿತೆಗೆ ಅಲ್ಲಿ ಅಂತಹ ವಾತಾವರಣ ಇರಲಿಲ್ಲ. ಸೊ ಹಾಗಾಗಿ ವಿಜ್ಞಾನದ ಬಗ್ಗೆ ಬರೆಯೋದು ಅದನ್ನ ನಾನು ಮಾಡ್ತಿದ್ದೆ. ಆನಂತರ ಮದ್ರಾಸ್ಗೆ ಹೋದ್ಮೇಲೆ ಒಂದು ಸ್ವಲ್ಪ ಕವನ ಕವಿತೆ ನಾಟಕಗಳ ಬಗ್ಗೆ ಅದೊಂದು ಸ್ವಲ್ಪ ಒಲವು ಹೆಚ್ಚಾಯ್ತು. ಸರ್, ನೀವು ಸುಮಾರು ಹೈಕುಗಳು ಬರೀತಾ ಇದ್ರಿ. ಈಗ ನೀವು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನ ಯಾವ ರೀತಿ ಬರೆಯೋದನ್ನ ನಿಮ್ಗೆ ಇನ್ಸ್ಪಿರೇಷನ್ ಆಗಿ ತಗೊಂಡ್ರಿ? ಅಂದ್ರೆ ಸಣ್ಣದಾಗಿ 4 ಸಾಲುಗಳಲ್ಲಿ 5 ಸಾಲುಗಳಲ್ಲಿ ನಿಮ್ದೇ ಅಕ್ಷರಗಳಲ್ಲಿ ಬರೀತಾ ಇದ್ರಿ. ಸೊ ಅದು ಹೇಗೆ ಸಾಧ್ಯ ಆಯ್ತು? ಅದಕ್ಕೆ ಮೂಲ ಕಾರಣ ನಿಮ್ಮ 3K ಸಮೂಹನೇ. ಯಾಕೆಂದ್ರೆ 3K ಸಮೂಹದಲ್ಲಿ ಹೈಕುಗಳ ಬಗ್ಗೆ ಕೆಲವರು ಬರೀತಿದ್ರು. ಅದು 4 ಸಾಲುಗಳನ್ನ ಅದು 3 ಸಾಲುಗಳನ್ನ ಅದನ್ನ ಮುರಿದು 3 ಸಾಲು ಮಾಡಿ ಹೈಕು ಅಂದ್ರೆ 5, 7, 5 ಬರಬೇಕು. ಸೊ ಅದನ್ನು ಮುರಿದು ಮಾಡೋದ್ರಿಂದ ಅದು ಹೈಕು ಆಗೋದಿಲ್ಲ. ಯಾಕಂದ್ರೆ ಮೊದಲು ಮತ್ತು 2ನೇ ಸಾಲುಗಳು ಒಂದಕ್ಕೊಂದು ಒಂದೊಂದೇ ಓದಿದಾಗ ಸಂಬಂಧ ಇಲ್ಲ ಏನೋ ಅನ್ಸುತ್ತೆ. ಆದ್ರೆ 3ನೇ ಸಾಲು ಓದಿದಾಗ ತಕ್ಷಣ 3ಕ್ಕೂ ಸಂಬಂಧ ಮೂಡಿ ಬರ್ತದೆ. ಸೊ ಅದೊಂದು ಒಂದು ರೀತಿಯ ಕನ್ನಡದಲ್ಲಿ ಹೇಗೆ ಅದನ್ನ ಇದು ಮಾಡಬೇಕು ಗೊತ್ತಿಲ್ಲ. ಯಾಕಂದ್ರೆ ಜಾಪನೀಸ್ ಮೂಲ ಅದನ್ನು. ಆನಂತರ ಇಂಗ್ಲಿಷ್ನಲ್ಲಿ ಅದನ್ನ ತಗೊಂಡ್ಬಂದ್ರು. ಇಂಗ್ಲಿಷ್ನಲ್ಲಿ ಕಾನ್ಸೋನೆಂಟ್ಸ್ ಅಂತ ಮಾಡಿದ್ರು. ಆ ಥರ ಮಾಡಿ ಅದನ್ನ ಇದು ಮಾಡಿದ್ರು. ಬಟ್ ಕನ್ನಡದಲ್ಲಿ ಪದ ಅಕ್ಷರಗಳನ್ನು ಇದು ಮಾಡಿ 5, 7, 5 ಆ ರೂಪದಲ್ಲಿ ಅದನ್ನು ತಗೊಂಡು ಬಂದರು. ಸೊ ಹಾಗಾಗಿ ಅದನ್ನು ಬರೀಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಬರೀಬೇಕಾಗತ್ತೆ. ಮೊದಲ 2 ಸಾಲುಗಳನ್ನು ಬರೆದಾಗ 5, 7 ಸಾಲು ಬರೆದಾಗ ಮೊದಲನೇ ಸಾಲು ಓದಿದ ಮೇಲೆ 2ನೇ ಸಾಲು ಅದಕ್ಕೂ ಸಂಬಂಧ ಇಲ್ಲಲ್ಲ ಅಂತ ಒಂದು ಬರುತ್ತೆ. ಮತ್ತೆ 3ನೇ ಸಾಲು ಓದಿದ ತಕ್ಷಣ 2ಕ್ಕೂ ಸಂಬಂಧ ಮೂಡಿ ಬರುತ್ತೆ. ಹಾಗೆ. ಸರ್, ಅದು ನೀವು ಬರ್ದಿದ್ದು ಬಹಳ ಜನ ಅದನ್ನ ಮೆಚ್ಕೊಂಡಿದ್ದೀರಿ. ಅಂಡ್ ಹೈಕುಗಳ ಬಗ್ಗೆ ಸುಮಾರು ಜನಕ್ಕೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ರಿ ನೀವು ಆ ಟೈಮಲ್ಲಿ. ನೆನಪಿದೆ ನಂಗೆ ಅದು ಬಹಳ. ಮತ್ತೆ ನೀವು ಬರೆಯೋ ಕೆಲವೊಂದು ಸಾಲುಗಳಲ್ಲಿ ಒಂದು ನಾಟಿನೆಸ್ ಇರುತ್ತೆ, ಸಣ್ಣ ತರಲೆತನ ಅಂತ ಹೇಳ್ಬೋದು. ಅದು ಹೇಗೆ ನಿಮ್ಮ ಬಾಲ್ಯ ಹೇಗಿತ್ತು? ಅಥವಾ ನೀವು ಹೀಗೆ ಇದ್ರ ಈ ನಾಟಿನೆಸ್ ಅಲ್ಲೇ ನಿಮ್ ಕಾಲೇಜ್? ಹೌದು, ಬಾಲ್ಯದಿಂದಲೂ ಹಾಗೆ ಇತ್ತು. ಕಾಲೇಜು ವಾತಾವರಣ ಹಾಗೆ ಇತ್ತು. ಕಾಲೇಜಿನಲ್ಲಿ ನಮಗೆ ಮಂಗಳೂರಿನಲ್ಲಿ ಮೀನುಗಾರಿಕೆ ಕಾಲೇಜು, ಅದರಲ್ಲಿ ನಾನು ಪದವಿ ಮಾಡಿದ್ದು. ನನ್ನದು 7ನೇ ಬ್ಯಾಚು. ಆವರೆಗೂ ಒಂದೇ ಒಂದು ಹುಡುಗಿ ಇದ್ದಿದ್ದು. 7 ಬ್ಯಾಚ್ಗಳವರೆಗೂ ಒಂದೇ ಒಂದು. ಬಟ್ ನಮ್ಮ ಬ್ಯಾಚಲ್ಲಿ ಯಾರೂ ಇಲ್ಲ, ನಮ್ಮ ಹಿಂದಿನ ಬ್ಯಾಚಲ್ಲೂ ಯಾರೂ ಇಲ್ಲ, ನಮ್ಮ ಮುಂದಿನ ಬ್ಯಾಚ್ಗಳಲ್ಲೂ ಯಾರೂ ಇಲ್ಲ. ಸೊ ಹಾಗಾಗಿ ಹುಡುಗಿರೇ ಇಲ್ಲದ ಕಾಲೇಜಲ್ಲಿ ಓದಿ ಅದೊಂಥರ ನಾಟಿನೆಸ್ ಸ್ವಾಭಾವಿಕವಾಗಿ ಬಂತು ಅಂತ ಕಾಣುತ್ತೆ. ಅಜರ್ ಭಾಯ್, ನಮ್ಗೆ ಗೊತ್ತು ನೀವು ತುಂಬಾ ಚೆನ್ನಾಗಿ ಬರೀತೀರಾ ಅಂತದೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ ನಮ್ಗೆಲ್ಲರಿಗೂ. ಬಟ್ ಇದಲ್ಲದೆ ಬರವಣಿಗೆ ಅಲ್ಲದೆ ನಿಮ್ಮ ಬೇರೆ ಹವ್ಯಾಸಗಳಿಗೆ? ಬರವಣಿಗೆ ಅಲ್ಲದೆ ನಟನೆ ಒಂದು ಸ್ವಲ್ಪ ಅಭ್ಯಾಸ ಇದೆ ನನಗೆ. ನಾನು ಸುಮಾರು 1981, 82 ಆ ಸಾಲಿನಲ್ಲಿ BFSC ಮುಗಿಸಿ MFSC ಹೋಗೋಕೆ ಮುಂಚೆ ಒಂದು 3-4 ತಿಂಗಳ ಸಮಯ ಸಿಕ್ತು. ಆಗ ನಮ್ಮೂರಿನಲ್ಲಿ ಬಜ್ಜಣ್ಣವರು ಅಂತಿದ್ರು. ಅವರು ಚಂದ್ರಹಾಸ ನಾಟಕ ಮಾಡಬೇಕು ಅಂತ ಇದು ಮಾಡಿದ್ರು. ಅದಕ್ಕೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಸಹಾಯ ಮಾಡಿದ್ರು. ಸೊ ಅದರಲ್ಲಿ ಚಂದ್ರಹಾಸನ ಇದರಲ್ಲಿ ದುಷ್ಟಬುದ್ಧಿ ಮಗನ ಪಾತ್ರ ಮಾಡಿದೆ ನಾನು. ಸುಮಾರು 7-8 ಕಡೆ ನಾವು ಪ್ರದರ್ಶನ ನೀಡಿದ್ವಿ. ಅದಾದ ನಂತರ ಮಂಡ್ಯಕ್ಕೆ ಹೋದೆ ನಾನು. ಮಂಡ್ಯದಲ್ಲಿ VC ಫಾರಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಅಲ್ಲಿ ನಾನು ಸಂಶೋಧನಾ ಸಹಾಯಕನಾಗಿದ್ದೆ. ಆಗ ಅಂಗಿ ಬಟ್ಟೆ ಅಂತ ಒಂದು ನಾಟಕ, ಅದು ಒಂಥರ ಸಾಮಾಜಿಕ ಕಳಕಳಿ ಇರುವಂಥ ನಾಟಕ. ಒಬ್ಬ ಕೂಲಿ ಆಳು ಹೇಗಿರ್ತಾನೆ, ಅವನ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇತ್ತು.
ಸೊ ಅಲ್ಲಿ ಆ ನಾಟಕವನ್ನು ಮಂಡ್ಯದಲ್ಲೇ ಪ್ರದರ್ಶನ ಮಾಡಿದ್ವಿ. ಅದು ಮಂಡ್ಯದಲ್ಲಿ ಪ್ರದರ್ಶನ ಮಾಡಿದಾಗ ನಮ್ಮ ಅನಂತಮೂರ್ತಿಯವರು ಅದರಲ್ಲಿ ಇದಾಗಿದ್ರು, ಇದು ಜಡ್ಜ್ ಆಗಿದ್ರು. ಸೊ ಅವರು ನಾಟಕ ನೋಡಿ ತುಂಬಾ ಪ್ರಭಾವಿತರಾದ್ರು. ಅವರು ದಸರಾ ಸಾಂಸ್ಕೃತಿಕ ಮೇಳದಲ್ಲಿ ನಾಟಕವನ್ನು ಪ್ರದರ್ಶಿಸಬೇಕು ನೀವು ಅಂತ ನಮಗೆ 3,000 ರೂಪಾಯಿ ಆಗ ನಮ್ಮ ತಂಡಕ್ಕೆ 3,000 ರೂಪಾಯಿ ಕೊಟ್ಟು ನಮ್ಮನ್ನ ಕರೆಸಿದ್ರು. ಸೊ ಅಲ್ಲಿ ಆ ಥರ ನಾನು ನಾಟಕಗಳಲ್ಲಿ ಭಾಗವಹಿಸೋದಕ್ಕೆ ಪ್ರಾರಂಭಿಸಿದೆ. ಸರಿ, ಇವಾಗ ವೆರಿ ನೈಸ್ ಟು ನೋ ದಟ್ ಆಕ್ಚುಲಿ ನೀವು ಕುವೈತಲ್ಲಿ ಇರ್ತೀರಾ, ಅಡುಗೆ ಏನಾದ್ರು ಮಾಡ್ಕೊಳ್ತೀರಾ, ಹೇಗೆ ಅದು ಅದ್ರ ಬಗ್ಗೆ ಹೇಳಿಲ್ಲ ನೀವು? ಅಡಿಗೆ ಮಾಡ್ಕೋಬೇಕಾಗುತ್ತೆ ಕೆಲವೊಂದು ಸರ್ತಿ ಅನಿವಾರ್ಯ ಕಾರಣಗಳಿಂದಾಗಿ. ಅದರಲ್ಲೂ ಮನೆಯವರು ಊರ್ ಕಡೆ ಬಂದಾಗ ಅಲ್ಲಿ ನಾವು ಒಬ್ಬರೇ ಇರ್ತೀವಿ. ಸೊ ಹಾಗಾಗಿ ಹೋಟೆಲ್ನಲ್ಲಿ ತಿನ್ನುವುದಷ್ಟು ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಅಡುಗೆ ಮಾಡ್ಕೊಳ್ಳೋದು ನಡೀತಾ ಇರುತ್ತೆ. ಹಾಗೆ ಪ್ರಯೋಗಗಳು ಅದರಲ್ಲೇ, ಯಾಕಂದ್ರೆ ನಾನು ಸಂಶೋಧನೆಯಲ್ಲಿ ಇರೋದ್ರಿಂದ ಪ್ರಯೋಗಗಳು ಮಾಡ್ತಿರ್ತೇನೆ. ಅದನ್ನೇ ಕೇಳೋಣ ಅಂತ ಅನ್ಕೊಂಡೆ ಸರ್. ನಿಮ್ಮ ಸಂಶೋಧನೆಯಲ್ಲಿ ಬಹಳ ಚೆನ್ನಾಗಿ ತಯಾರಾದಂತ ಅಡಿಗೆ ಯಾವುದು? ನಾನು ಬಿರಿಯಾನಿ ಒಂದು ಸ್ವಲ್ಪ ಮಾಡೋದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡೆ ಅಂತ ಹೇಳ್ಬೋದು. ಕಾಫಿ ಮಾಡ್ಕೊಳ್ತೀರಾ ಸರ್? ಅದು ಹೇಗೆ ಕಾಫಿ ಮಾಡ್ಕೊಳ್ತೀರಾ? ಕಾಫಿ ಅಂದ್ರೆ ಇದೆ, ಇನ್ಸ್ಟಂಟ್ ಕಾಫಿ, ನೆಸ್ಕೆಫೆ. ಬಿರಿಯಾನಿ ಅಲ್ಲದೆ ಮತ್ತೇನ್ ಮಾಡಕ್ಕಾಗುತ್ತೆ ಸರ್? ಬೇರೆ ಎಲ್ಲ ಬೇರೆ ಇದು ತಿಂಡಿಗಳೆಲ್ಲ ಮಾಡ್ತೀನಿ. ಲೈಕ್ ಮಶ್ರೂಮ್ ಫ್ರೈ, ಮಶ್ರೂಮ್ ಕರಿ, ಇದು ಕಾಲ್ ಸೂಪ್ ಅಂತಾರಲ್ಲ, ಅದು ತುಂಬಾ ಚೆನ್ನಾಗಿ ಮಾಡ್ತೀವಿ. ನೀವು ಅದನ್ನ ನೀವು ಮಾಡ್ಕೊಂಡು ನೀವು ತಿಂದಿದ್ದುಂಟು, ನೀವು ಮಾಡಿ ಬೇರೆಯವ್ರಿಗೂ ಕೊಟ್ಟಿದ್ದೀವಿ, ಮನೆಯವರು ತಿಂದಿದ್ದಾರೆ. ನನ್ನ ಮಗಳಿಗೆ ತುಂಬಾ ಇಷ್ಟ. ನನ್ನ ಮಗಳಿಗೆ ಮುದ್ದೆ ತುಂಬಾ ಇಷ್ಟ. ನಾನು ಮಿಸ್ಸಸ್ ಮಾಡೋದು ಮುದ್ದೆ ಸರಿ ಹೋಗಲ್ಲ ಅವಳಿಗೆ, ಸೊ ನಾನು ಮಾಡ್ತೇನೆ ಮುದ್ದೆ ಮಾಡ್ತೀನಿ ಚೆನ್ನಾಗಿ. ಅಂದ್ರೆ ಒಂದು ಎಕ್ಸ್ಪರ್ಟ್ ಕುಕ್ ಅಂತಾನೆ. ಹಾಗಾಗಿ ಅದರ ಜೊತೆಗೆ ಈ ಬೆಳಿಗ್ಗೆ ತಿಂಡಿಗಳು ಉಪ್ಪಿಟ್ಟು ಮತ್ತೆ ಉತ್ತಪ್ಪಂ ಅವೆಲ್ಲಾನು. ಎನಿ ಟೈಮ್ ನಿಮ್ದು ಲವ್ ಲೈಫ್ ಬಗ್ಗೆ? ಲವ್ ಅಂತೇನಿಲ್ಲ, ಕ್ರಶ್ಗಳು ಅಂತ ಹೇಳ್ತಾರಲ್ಲ, ಅದು ಮೊದಲಿನಿಂದ ಇರುತ್ತೆ. ಕ್ರಶ್ಗಳು ಅಂತ ಹೇಳ್ತಾರಲ್ಲ, ಅದು ಗಂಡ ಮಕ್ಕಳಿಗೆ ಕ್ರಶ್ಗಳು ಶಾಲಾ ದಿನಗಳಿಂದಾನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಥರದ್ದೆಲ್ಲ ಒಂಥರ ಬಾಲಿಶ ಕ್ರಶ್ ಅಂತ ಹೇಳ್ಬೋದು ಅದನ್ನೆಲ್ಲ. ಸೊ ಹಾಗೆಲ್ಲ ನಡೆದಿದೆ. ಬಟ್ ಅದಾದ್ಮೇಲೆ ಕಾಲೇಜ್ ದಿನಗಳಲ್ಲಂತೂ ನಾನು ಹೇಳಿದ್ನಲ್ಲ ಮುಂಚೆನೆ, ಕಾಲೇಜ್ ದಿನಗಳಲ್ಲಿ ನಮಗೆ ಕಾಲೇಜಿನಲ್ಲಿ ಹುಡುಗಿರೇ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಹೋಗ್ತಿತ್ತು. ಸೊ ಹಾಗಾಗಿ ಅಂತ ಹೇಳ್ಕೊಳ್ಳೋಂಥದ್ದೇನಿಲ್ಲ. ಅಭಿನಾ ಮೇಡಮ್ ಅವ್ರ ಜೊತೆ ನಿಮ್ದು ಮದುವೆ ಆಗಿದ್ದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಅದು ಯಾವ ಇಸ್ವಿಲ್ ಆಗಿದ್ದು? ನಾನು 86ರಲ್ಲಿ ಭಾರತೀಯ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಯಿಂದ ವಿಜ್ಞಾನಿಯಾಗಿ ಆಯ್ಕೆ ಆದಮೇಲೆ ಮಣಿಪುರಕ್ಕೆ ಹೋದೆ. ಅದಕ್ಕೆ ಮುಂಚೆ ಮಂಡ್ಯದಲ್ಲಿದ್ದೆ. ಮಂಡ್ಯದಲ್ಲಿ ಇರಬೇಕಾದ್ರೆ ನಮ್ಮ ತಂದೆಯವರಿಗೆ ಈ ಸಂಬಂಧ ಬಂತು. ಅವ್ರು ಹೇಳಿದ್ರು ಈ ಥರ ಬಂದಿದೆ ನೋಡು ಅಂತ. ನಾನು ಈ ಥರ ಹೋಗಬೇಕಾಗಿದೆ. ಸೊ ಆಮೇಲೆ ನನಗೊಂದು 2 ವರ್ಷ ಟೈಮ್ ಕೊಡಿದ್ವಿ. ನಮ್ಮ ತಂದೆಯವರು ಕೇಳಲಿಲ್ಲ, ನಿನಗೆ ಮಣಿಪುರಕ್ಕೆ ಹೋಗೋದಕ್ಕೆ ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ, ಅದು ನಿನ್ನ ಮಾತು ಕೇಳಿದ್ದೀನಿ, ಈಗ ನೀನು ನನ್ನ ಮಾತು ಕೇಳಬೇಕು. ಆಯಿತು ಅಂತ ಒಪ್ಕೊಂಡೆ. ಸೊ ಹಾಗಾಗಿ ಅದೊಂದು ಡಿಸೈಡೆಡ್ ಫ್ಯಾಕ್ಟರ್ ಅದು. ಹಾಗೆ ಸರ್, ನೀವು ಜೋಡಿಯಾಗಿ ಮೊದಲನೇ ಮೂವಿ ನೋಡಿದ್ಯಾ? ನೆನಪಿದ್ಯಾ? ಮೊದಲನೇ ಮೂವಿ ಬಹುಶಃ ಗುರು ಅಂತ ಕಾಣುತ್ತೆ. ವಿಜಯಪುರದಲ್ಲಿ ತೆಲುಗು ಚಿತ್ರ ಅದು. ನಾಗೇಶ್ವರ ರಾವ್ ಮಗ ಮಾಡಿರೋ ಚಿತ್ರ. ನಾನು ಕರ್ಕೊಂಡೋದೆ 10 ನಿಮಿಷದಲ್ಲಿ ಅವಳು ನಿದ್ದೆ ಮಾಡಿದ್ಲು. ನೋಡೇ ಇಲ್ಲ ಅವಳು ಚಿತ್ರ. ಆಮೇಲೆ ನಾನು ಮಧ್ಯದಲ್ಲಿ ಎಬ್ಸಿ ಕರ್ಕೊಂಡು ಬಂದೆ ಮನೆಗೆ. ಡಿಫ್ರೆಂಟ್ ಅನುಭವ ಸರ್. ಆವರೆಗೆ ಅವ್ರ ಮನೆಯಲ್ಲಿ ಟಿವಿ ಇಲ್ಲ, ಅವ್ರ ಮನೆಯಲ್ಲಿ ರೇಡಿಯೋ ಮಾತ್ರ ಇತ್ತು. ಅವರಪ್ಪ SJP ಪಾಲಿಟೆಕ್ನಿಕ್ ಪ್ರಿನ್ಸಿಪಾಲ್ ಆಗಿದ್ರು, ಮತ್ತೆ ಟೆಕ್ನಿಕಲ್ ಎಜುಕೇಶನ್ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ರು. ತುಂಬಾನೇ ಸಂಪ್ರದಾಯಸ್ಥರು. ಸೊ ಹಾಗಾಗಿ ಮನೆಯಲ್ಲಿ ಈ ಥರದ್ದೇನೂ ಇಲ್ಲ. ಆಮೇಲೆ ಅಪ್ಪನ ಜೊತೆನೆ ಕಾಲೇಜ್ಗೆ ಹೋಗ್ತಿದ್ಲು. ಸೊ ಡಿಪ್ಲೊಮಾ ಇನ್ ಟೆಲಿಕಮ್ಯುನಿಕೇಶನ್. ಕಾಲೇಜ್ಗೆ ಅಪ್ಪನ ಜೊತೆ ಹೋಗೋದು, ಅಪ್ಪನ ಜೊತೆ ಮನೆಗೆ ಬರೋದು. ಸೊ ಹಾಗಾಗಿ ಅವಳಿಗೆ ಏನೇನೂ ಗೊತ್ತಿರಲಿಲ್ಲ. ಸರಿ, ಮತ್ತೆ ಈ ಮಾತು ಹೇಳಿ ಅವ್ರನ್ನ ಅವಾಗ ಚೆಡಿಸ್ತಿರ್ತೀರಾ ಅಂತ? ಹೌದಕ್ಕೆ ಹೇಳ್ತಿರ್ತೀನಿ ಆಗಾಗ.
ನನ್ನ ಮಗಳು ಕೇಳ್ತಿರ್ತಾಳೆ ಯಾವ್ದು ಮೊದಲ ಫಿಲಮ್ ನೋಡಿದ್ದು ನಿಮ್ಮ ನೀವು ಮಿಸಸ್ ಜೊತೆ ಅಂತ. ನಾನು ಹೇಳ್ತೀನಿ ಈ ಥರ ಹೋಗಿದ್ವಿ ಮತ್ತೆ ನಿದ್ದೆ ಮಾಡಿದ್ಲು ಅವಳು ಅಂತ. ನಾನು ನಗ್ತಾಳೆ. ಆ ಥರದ್ದೆಲ್ಲ ನಡೀತವೆ. ಈಗಲೂ ಅಷ್ಟೇ ಹೆಚ್ಚಾಗಿ ಅವಳಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅವಳಿಗೆ. ಸರ್, ಈ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಕನ್ನಡದ ರತ್ನ ರಾಜ್ಕುಮಾರ್, ಡಾಕ್ಟರ್ ರಾಜ್. ಈಗ ಪ್ರೆಸೆಂಟ್ ಟ್ರೆಂಡ್ ನೋಡಿದ್ರೆ ಪುನೀತ್ ತುಂಬಾನೇ ಇಷ್ಟ ಆಯ್ತು ಅವರ ಇದು. ನಾವು ಅವ್ರನ್ನ ಭೇಟಿ ಮಾಡೋ ಅವಕಾಶ ಎಲ್ಲ ಸಿಕ್ತು. ಕುವೈತಿಗೆ ಬಂದಿದ್ರು ಅವರು. ನನ್ನ ಜಲನಯನ ಮತ್ತೆ ಬಟಾಣಿ ಚಿಕ್ಕಿ ಇದನ್ನ ಕೊಟ್ಟೆ, ಮಾತಾಡಿದೆ. ಮಂಡ್ಯದಿಂದ ಬರ್ಬೇಕಾದ್ರೆ ಬಿಡದಿ ಪಕ್ಕ ಪುನೀತ್ ಫಾರ್ಮ್ಸ್ ಅಂತ ಇತ್ತು ಮುಂಚೆ. ಸೊ ಅದನ್ನು ಹೋಗಿ ನೋಡುವಾಗಲೆಲ್ಲ ನನಗೆ ಪುನೀತ್ ಫಾರ್ಮ್ಸ್ ನೋಡುವಾಗೆಲ್ಲ ನಾನು ಮೀನುಗಾರಿಕೆಯಲ್ಲಿ ಇರೋದ್ರಿಂದ ಅವ್ರಿಗೊಂದು ಪತ್ರ ಬರೆದೆ. ಹಾಗೆ ಕಾಗದ ಇದು ಬರ್ತಿತ್ತು, ಪೋಸ್ಟ್ ಕಾರ್ಡಲ್ಲಿ ಪತ್ರ ಬರೆದೆ ನಾನು ರಾಜ್ಕುಮಾರ್ ಅವರಿಗೆ. ಈ ಥರ ನಾನು ಈ ಇದರಲ್ಲಿ ಇದ್ದೀನಿ, ನಿಮ್ಮ ಫಾರ್ಮ್ ನೋಡಿದೆ, ಇದರಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ಅವಕಾಶಗಳಿದೆಯಾ, ಮೀನು ಸಾಕೋದಕ್ಕೆ ಅವಕಾಶ ಇದೆಯಾ ಅಂತ. ಉತ್ತರ ಬಂತು. ಸದ್ಯದಲ್ಲಿ ನಮ್ಮಲ್ಲಿ ಆ ಥರದ್ದು ಯಾವುದು ಇದಿಲ್ಲ. ಆ ಥರ ಏನಾದ್ರು ಆದ್ರೆ ನೋಡುವ. ಉತ್ತರ ಬಂತಲ್ಲ, ಉತ್ತರ ಬಂತು, ಅದೇ ದೊಡ್ಡ ವಿಷಯ. ಉತ್ತರ ಬಂತು.